ಹಲೋ, ವೆಲ್ಕಮ್ ಟು ಸಾವಿತ್ರಿ ಸುನೀತಾ ವ್ಲಾಗ್ಸ್. ಇವತ್ತು ನಾನು ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ಮದುವೆಗೆ ಮುಂಚೆನೇ ನಾವು ಏನೆಲ್ಲ ತಯಾರಿ ಮಾಡ್ಕೊಂಡಿದ್ವಿ ಆ್ಯಂಡ್ ಮದುವೆ 2 ದಿನ ಇರ್ತಾ ಏನೆಲ್ಲ ಮಾಡಿದ್ದೀವಿ ಅನ್ನೋದನ್ನು ನಾನಿಲ್ಲಿ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮದುವೆಗೆ ಅಂತ ಸ್ವೀಟಾಗಿ ಶೇಂಗಾ ಹೋಳಿಗೆ ಆ್ಯಂಡ್ ರವೆ ಬರ್ಫಿಯನ್ನು ಮಾಡಿಸಿದ್ವಿ. ಇಲ್ಲಿ ಶೇಂಗಾ ಹೋಳಿಗೆ ಮಾಡಿಸೋದು ನಮ್ಮಮ್ಮನ ಪ್ಲ್ಯಾನ್ ಆಗಿತ್ತು. ಅಂದರೆ ಅವರು ಮುಂಚೆನೇ ಅಂದ್ಕೊಂಡಿದ್ರು ತನ್ನ ಮಕ್ಕಳ ಮದುವೆಗೆ ಯಾವುದಾದ್ರೂ ಒಂಥರದ ಹೋಳಿಗೆಯನ್ನು ಮಾಡಿಸ್ಬೇಕು ಅಂತ ಹೇಳಿ. ಸೊ ಬೇಳೆ ಹೋಳಿಗೆ ಅಂತೂ ಎಲ್ಲ ಕಡೆ ಮಾಡೇ ಇರ್ತಾರೆ, ಅದು ಕಾಮನ್ ಆಗಿರುತ್ತೆ. ಆ್ಯಂಡ್ ನಾವು ದೇವಕಾರದಲ್ಲೂ ಬೇಳೆ ಹೋಳಿಗೆಯನ್ನು ಮಾಡೇ ಇರ್ತೀವಿ. ಸೊ ಹೀಗಾಗಿ ಶೇಂಗಾ ಹೋಳಿಗೆನೇ ಮಾಡಿಸಿದ್ರೆ ಆಯಿತು ಅಂತ ಹೇಳಿ ಅದನ್ನೇ ನಾವಿಲ್ಲಿ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ನಾವು ಶೇಂಗಾ ಹೋಳಿಗೆಯನ್ನು ಕೊಂಡು ತೊಗೊಂಬಂದರೆ ಅಷ್ಟು ಸರಿಯಾಗಿ ಅನಿಸಲ್ಲ, ಅಷ್ಟು ಚಲೋ ಇರಲ್ಲ ಅಂತ ಹೇಳಿ ಮನೆಯಲ್ಲೇ ನಾವು ಹೋಳಿಗೆಯನ್ನು ಮಾಡಿಸ್ತಾ ಇದ್ದೀವಿ. ಏನಿಲ್ಲ ಅಂದರೆ ಒಂದು 6000 ಹೋಳಿಗೆಯನ್ನು ಮಾಡಿಸಿದ್ವಿ. ಅಂದರೆ ಗೆಸ್ಟ್ ಬರೋದು 5000 ಗೆಸ್ಟು ಆ್ಯಂಡ್ 1000 ಬೇಕಾಗುತ್ತೆ ಮದುವೆ ಆದಮೇಲೆ ಅಂತ ಹೇಳಿ ಒಂದು 6000 ಹೋಳಿಗೆಯನ್ನು ಮನೆಯಲ್ಲೇ ನಾವು ಮಾಡಿಸಿದ್ವಿ. ಇಲ್ಲಿ ಹೋಳಿಗೆಯನ್ನು ಕೌಂಟಿಂಗ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಎಲ್ಲವನ್ನು ತೆಗೆದಿಡ್ತಾ ಇದ್ದಾರೆ. ಮದುವೆ ದಿನ ಕಲ್ಯಾಣ ಮಂಟಪಕ್ಕೆ ತೊಗೊಂಡು ಹೋದರೆ ಆಯಿತು ಅಂತ ಹೇಳಿ. ಆ್ಯಂಡ್ ಇಲ್ಲಿ ನಾನಿಲ್ಲಿ ಮೆಹಂದಿನ ಹಾಕ್ಕೊಳ್ತಾ ಇದ್ದೀನಿ. ನಾವೆಲ್ಲ ಫಂಕ್ಷನನ್ನು ತುಂಬ ಚೆನ್ನಾಗಿಯೇ ಮಾಡಿದ್ವಿ, ಮದುವೆ ರಿಲೇಟೆಡ್ ಇರುವಂಥದ್ದು. ಬಟ್ ಮೆಹಂದಿ ಫಂಕ್ಷನನ್ನೇ ನಾವು ಮಾಡೋದಕ್ಕಾಗಲಿಲ್ಲ. ಯಾಕಂತಂದರೆ ನಮ್ಮಿಬ್ಬರು ತಮ್ಮಂದಿರಿಗೆ ಮೆಹಂದಿಯನ್ನು ಹಾಕ್ಕೊಳ್ಳೋದು ಅಷ್ಟೊಂದು ಇಷ್ಟ ಇರಲಿಲ್ಲ. ಹೀಗಾಗಿ ಅವರು ಬೇಡ ಅಂತ ಇದ್ದರು. ಸೊ ಅದಕ್ಕಾಗಿ ನಾವು ಫಂಕ್ಷನ್ ಮಾಡೋದು ಬೇಡ ಅಂತ ಹೇಳಿ ಸುಮ್ಮನೆ ನಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಮೆಹಂದಿನ ಹಾಕ್ಕೊಂಡ್ವಿ. ಆ್ಯಂಡ್ ನಮ್ಮೆಲ್ಲರ ಮಕ್ಕಳು ಇನ್ನೂ ಸಣ್ಣವರಿದ್ದಾರೆ, ಸೊ ಅವರು ಎಲ್ಲ ಕಾಡ್ತಾಯಿದ್ರು. ಹೀಗಾಗಿ ಅವ್ರು ಯಾವಾಗ ಮಲ್ಕೋತಾರೆ, ಯಾವಾಗ ನಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಮೆಹಂದಿಯನ್ನು ಹಾಕ್ಕೊಂಡು ಮೆಹಂದಿ ಫಂಕ್ಷನನ್ನು ಮುಗಿಸ್ಕೊಂಡ್ವಿ. ಬಟ್ ಅದೊಂದೇ ಬೇಜಾರಾಯಿತು. ಮೆಹಂದಿ ಎಲ್ಲ ಫಂಕ್ಷನನ್ನು ತುಂಬ ಚೆನ್ನಾಗಿ ಮಾಡಿ ಮೇನ್ ಮೆಹಂದಿ ಫಂಕ್ಷನನ್ನೇ ನಾವು ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿ. ಮದುವೆಗೆ ಅಂತ ಹೇಳಿ ಮುಂಚೆನೆ ನಮ್ಮ ತಂಗಿಯರಂದ್ರು ಎಲ್ಲರೂ ಬಂದಿದ್ರು. ಸೊ ಅವರು ಬಂದ್ಮೇಲೆ ಮನೆಯೆಲ್ಲ ಫುಲ್ ತುಂಬಿತ್ತು. ಫುಲ್ ಎಲ್ಲರೂ ಸೇರ್ಕೊಂಡು ಎಂಜಾಯ್ ಮಾಡಿದ್ವಿ. ಈಗ ಬಂದ್ರು ಅಣ್ಣ ಮದುವೆ ಮಾಡಕ್ಕೆ ಈಗ ಬಂದ್ರು ನೋಡ, ಒಂದು 6 ಹಿಂದೆ ಬರೋದು ಬಿಟ್ಟು ಮಾವ ಇಲ್ಲಿ ನೋಡ್ಲಾಟ ಮಾವಗಳು ನೋಡಿಲಿ ಉದ್ಯೋಗ ಮಾಡತ್ತಾನ. ಅದಾದಮೇಲೆ ನೈಟ್ ಮಲ್ಕೋಬೇಕಾದ್ರೆ ಎಲ್ಲರೂ ಸೇರಿಕೊಂಡು ಒಳಕಲ್ಲು ಮತ್ತು ಬೀಸುಕಲ್ಲನ್ನು ಡೆಕೋರೇಷನನ್ನು ಮಾಡ್ತಾಯಿದ್ದೀವಿ. ಯಾಕಂತಂದರೆ ನೆಕ್ಸ್ಟ್ ಡೇ ಮನೆಯಲ್ಲಿ ಒಳಕಲ್ಲು ಪೂಜೆ ಇತ್ತು. ಸೊ ಮಾರ್ನಿಂಗ್ ಟೈಮಲ್ಲಿ ಎಲ್ಲ ಡೆಕೋರೇಷನ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ನೈಟ್ ಮಲ್ಕೋಬೇಕಾದ್ರೇ ಒಳಕಲ್ಲು ಮತ್ತು ಬೀಸುಕಲ್ಲನ್ನು ನಾವಿಲ್ಲಿ ಡೆಕೋರೇಷನನ್ನು ಮಾಡ್ತಾಯಿದ್ದೀವಿ. ಮಾರ್ನಿಂಗ್ ಟೈಮಲ್ಲಿ ಏನಾಗುತ್ತೆ, ನಾವು ರೆಡಿ ಆಗಬೇಕು, ಆಮೇಲೆ ಬಂದಿರುವಂಥ ಗೆಸ್ಟನ್ನು ಮಾತಾಡಿಸ್ಬೇಕು, ಕರಿಬೇಕು, ಆಮೇಲೆ ನಮ್ಮ ಮಕ್ಕಳನ್ನು ಸಂಭಾಳಿಸ್ಕೊಳ್ಬೇಕು. ಸೊ ಹೀಗಾಗಿ ಆಗಲ್ಲ ಅಂತ ಹೇಳಿ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ ಅದೇ ಪ್ಲ್ಯಾನ್ ಪ್ರಕಾರನೇ ಒಳಕಲ್ಲು ಮತ್ತು ಬೀಸುಕಲ್ಲನ್ನು ನಾವು ಡೆಕೋರೇಷನನ್ನು ಮಾಡಿದ್ವಿ. ಆ್ಯಂಡ್ ಇವು ಒಳಕಲ್ಲು ಮತ್ತು ಬೀಸುಕಲ್ಲು 2 ಹಳೆಯ ಕಾಲದ್ದು ಇದ್ದಾವೆ, ಹೊಸವ ಅಲ್ಲ. ಸೊ ಹೀಗಾಗಿ ಇವನ್ನೆರಡು ನಮ್ಮ ಆಯಿ ಯೂಸ್ ಮಾಡ್ತಿದ್ಲಂತೆ ಮುಂಚೆ. ಸೊ ನಾವು ಮನೆಯನ್ನು ರಿನೋವೇಷನ್ ಮಾಡಿದ ಮೇಲೆ ಏನು ಮಾಡಿದ್ವಿ, ಅದೇ ಹಳೆ ಬೀಸುಕಲ್ಲೆ ಮತ್ತು ಒಳಕಲ್ಲನ್ನು ಅವನನ್ನೇ ನಾವು ಫಿಕ್ಸ್ ಮಾಡಿದ್ವಿ ಮನೆಯಲ್ಲಿ. ಸೊ ಅವನನ್ನು ನಾವಿಲ್ಲಿ ಡೆಕೋರೇಷನ್ ಮಾಡಿ ಮದುವೆಗೆ ಅವನನ್ನೇ ನಾವಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಇಲ್ಲಿ ಮನೆಗೆ ತೋರಣವನ್ನು ಕಟ್ತಾ ಇದ್ದಾರೆ ನಮ್ಮ ಅಣ್ಣಂದಿರು, ಆಮೇಲೆ ನಮ್ಮ ಮಾಮ 3 ಜನ ಎಲ್ಲರೂ ಸೇರಿಕೊಂಡು ಮನೆಗೆ ತೋರಣವನ್ನು ಕಟ್ತಾ ಇದ್ದಾರೆ, ಮಾವಿನ ತೊಳಲನ್ನು. ಯಾಕಂದರೆ ಮನೆಗೆ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ಮನೆಗೆ ಬಾಗಿಲಿಗೆ ತೋರಣವನ್ನು ಕಟ್ಟಬೇಕು, ಅದೊಂದು ಶುಭ ಸಂಕೇತ. ಸೊ ಹೀಗಾಗಿ ಎಲ್ಲರೂ ಸೇರಿಕೊಂಡು ಮಾವಿನ ತೊಳಲನ್ನು ತೊಗೊಂಡು ಬಂದು ಮಾವಿನ ತೋರಣವನ್ನು ಮಾಡಿ ಕಟ್ತಾ ಇದ್ದಾರೆ. ಅದಾದಮೇಲೆ ನೈಟ್ ಮನೆಗೆ ಸ್ವಾಮಿಗಳನ್ನು ಕರೆಸಿದ್ವಿ, ಇವರು ನಮ್ಮ ಮನೆ ಗುರುಗಳು. ಸೊ ಇವರು ಪಾದಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಯಾಕಂತಂದರೆ ದೇವ ಕಾರ್ಯವನ್ನು ಮಾಡಬೇಕಾದ್ರೆ, ಅಂದರೆ ಮದುವೆಗೆ ಮುಂಚೆ ನಾವೇನು ದೇವರ ಕಾರ್ಯವನ್ನು ಮಾಡ್ತೀವಲ್ಲ ಮನೆಯಲ್ಲಿ, ಸೊ ಅದನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ನಮ್ಮ ಮನೆಗೆ ಸಂಬಂಧಪಟ್ಟಂಥ ಏನು ಗುರುಗಳು ಸ್ವಾಮೀಜಿಗಳು ಇರ್ತಾರಲ್ಲ ಅವ್ರದ್ದು ಒಂದು ಪಾದ ಪೂಜೆಯನ್ನು ನಾವು ಪಡ್ಕೊಳ್ಬೇಕು. ಅಂದರೆ ಧೂಳು ಪಾದವನ್ನು ನಾವು ಪಡ್ಕೊಂಡ್ಮೇಲೆ ಅದಾದಮೇಲೆ ಮನೆಗೆ ನಾವು ದೇವ ಕಾರ್ಯವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಹೀಗಾಗಿ ಮಾರ್ನಿಂಗ್ ಆಗಲ್ಲ ಅಂತ ಹೇಳಿ ನೈಟ್ನೇ ನಾವು ಸ್ವಾಮೀಜಿಯವ್ರನ್ನ ಮನೆಗೆ ಕರೆಸಿ ಅವರು ಒಂದು ಪಾದ ಪೂಜೆಯನ್ನು ನಮ್ಮ ತಮ್ಮನ ಕಡೆಯಿಂದ ಪೂಜೆಯನ್ನು ಮಾಡಿಸ್ಕೊಂಡ್ವಿ.
ಸೊ ಇದಾಗಿತ್ತು ನಮ್ಮ ಮನೆಯ ಮದುವೆ ಕಾರ್ಯದ ಹಿಂದಿನ ದಿನದ ಒಂದು ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.